ದೇವನಿನ್ನ ನೆನಹಿನಲ್ಲಿ ಮನವಾರಳಿಸೋ ದಿನವೂ ಬಾಳು ಬೆಳಗಿಸೋ ದೇವ ಮನವಾರಳಿಸೋ ದೇವನಿನ್ನ ನೆನಹಿನಲ್ಲಿ ಮನವಾರಳಿಸೋ ದಿನವೂ ಬಾಳು ಬೆಳಗಿಸೋ ದೇವ ಮನವಾರಳಿಸೋ. ಅಯ್ಯವ್ವನ ಅಪ್ಪ ಯಾರ ಸರಿ ಹಿಂದಿನ ಮುಂದಿನ ಯಾಕೆ ಹೋಗ್ಬೇಕು ಕಾಣ್ತದಪ್ಪ. ಶಂಕರ ಮಹಾದೇವ ಮಹಾಲಕ್ಷ್ಮಿ ಚಾಮುಂಡಿ ಚಂಡಿಕೇಶ್ವರಿ ನೀಲಕಂಠ ನೀಲಧ್ವಜ ಬಂದು ಬೆಳೆಯತ್ತವರ ಸಾಧು ಸ್ವಾಮಣ ದಿನಜನ ಸ್ವಾಮಣ ಸಣ್ಣಾಚಾರ್ಯ ಪುಟ್ಟಾಚಾರ್ಯ ಲಿಂಗಾಚಾರ್ಯ ಉಕ್ಕುಳು ಮಾರವ ಸ್ವಾಮಿಗಳು ಸ್ವಾಮಿ ರಾಘವೇಂದ್ರ ಅವ್ವನ ಅಪ್ಪ ಯಾರ ಸರಿ ಹಿಂದಿನ ಮುಂದಿನ ಯಾರು ಒಬ್ಬ ಕಾಣ್ತದಪ್ಪ. ಹೇಳ್ರಪ್ಪೋ ಕೇಳಿ ತಿಳ್ಕೊಳ್ಳಪ್ಪೋ ತಿಳ್ಕೊಳ್ಳಿ. ನಮ್ಮೂರ ಆರಣ್ಯವರು ಹಸ್ಕು ಎಂಬ ಸಾಲ ಕೊಟ್ಟರಂತೆ ಇರೋರು ಇದ್ದರವರೆಲ್ಲ ಅರ್ಜಿ ಹಾಕ್ಬೇಕಂತ ಕರಪ್ಪೋ. ಹೇಳ್ರಪ್ಪೋ ಕೇಳಿ ತಿಳ್ಕೊಳ್ಳಪ್ಪೋ ತಿಳ್ಕೊಳ್ಳಿ. ನಮ್ಮೂರ ಆರಣ್ಯವರು ಹಸ್ಕು ಎಂಬ ಸಾಲ ಕೊಟ್ಟರಂತೆ ಇರೋರು ಇದ್ದರವರೆಲ್ಲ ಅರ್ಜಿ ಹಾಕ್ಬೇಕಂತ ಕರಪ್ಪೋ. ಲೋ ನನ್ನ ಆಳ್ಮಗ್ನೆ ಏನ ಸಾಲಡ ಸಿಟಿಲಿ ಒಂದ್ ಸಾಲ ಕರ್ಕೊಂಡ್ಬಂದು ಇಲ್ಲ ಊರಿನ ಮುಂಚೂರಿ ಪಿಕ್ಚರ್ ತೋರಲ್ಲ ಇಲ್ಲ ಹೇಳುವಲ್ಲ ಕರಬೋ. ನಮ್ಮೂರ ಆರಣ್ಯವರು ಹಸ್ಕು ಎಂಬ ಸಾಲ ಕೊಟ್ಟರಂತೆ ಇವ್ರಿಗೆ ಮನೆಗೆ ಒಂದು ಅರ್ಜಿ ಹಾಕೋದು. ನಮ್ಮ ಬಟ್ಟಿಯವ್ನಿಗೆ ಸರ್ಕಾರ ಸಾಲ ಅಂದ್ರೆ ತೊಂಚಿ ಕಡ್ದವನ ಕಾಡ್ತಾನೆ. ಅವ್ರ ತಾತ ಮುತ್ತದ ಕಾಲದಿಂದ ಒಂದ್ ಅಡಿ ಸಾಲ ಅಂತ ಸರ್ಕಾರದಿಂದ ಮಾಡ್ಲಿಲ್ಲ. ಮನೆ ಮಠ ಮಾರಾಕ್ತಾರೆ. ಒಂದೂರು ಹೆಣ್ಣು ಬೇಡ, ತೊರೆ ಕೆಳಗಿನ ಗದ್ದೆ ಬೇಡ, ಸರ್ಕಾರಿ ಸಾಲ ಬೇಡ ಅಂತ ಇಷ್ಟುದ್ದ ಮೊಳೆ ಇದ್ದಾನೆ. ಅಡ್ಡಿನಕ್ ಬಂದಿದ್ರೆ ಏನೋ ಅಂತ ಹೇಳಿ ಮಾಡ್ಸೋನಿ. ದುಡ್ಡಿಗೆ ಅಂತ ತಂಗಿ ಮನೆಗೆ ಹೋಗೋನೆ. ಸರಿ ಕರಬೋ. ಹೌ ಜಾಕೆಟ್ ಅಲ್ಲೇ ದೂರ ನಿಂತಲ್ಲ. ಈಗ ನಾನೇ ನೀರಿಗೂ ಬಂದೀನಿ. ಮ್ಯಾಲೆ ಬಿಡೋ ಬತ್ತಿಯಲ್ಲ. ಎಲೆ ಬೇಕು ಅಂತ ಕೈ ಹೊಡೆದ್ರೆ ಕೊಡಲ್ಲ. ಜಾಕೆಟ್ ಅವನೇ ಬಿನಾ ಬೇಡವ ಮಾಡ ಬ್ಯಾಡೀರಿ ಬಿನಾ ಬೇಡವ ಮಾಡ ಬ್ಯಾಡೀರಿ ಅಯ್ಯ ಮನೆ ಮನೆ ತಿರುಗೋದು ಬೇಕೋ ಅಯ್ಯ ಮನೆ ಮನೆ ತಿರುಗೋದು ಬೇಕೋ ಆರವರ ಕೇಳಿ ಕುಂಬಾರ ಮನೆಯಲ್ಲಿ ಗೌಡಾರ ಮನೆಯಲ್ಲಿ ಹಾಲು ನೆಕ್ಕದು ನೋಡು ಬೇಕೋ
ಏನೋ ಕೇಳುದ ಕೂದಲಂತೆ ಗಾಯವಂತೆ ಕಸಿಯಂತೆ ಆ ಮಾಡ್ಸಂಗಿಲ್ಲ ಕಣವು. ಏನಿದು ಅಷ್ಟೊತ್ತು ಒಂದೊಂದು ಬಗೆ ಉಂಟಲ್ಲ ಅವ್ರಿಗೇನೆ ಆ ಮಾಡ್ಸಂಗಿಲ್ಲ ಕಣಿ. ಎದಕ್ಕೆ ಯಾಕ ವಾದ್ಯ ತಿಂಗಳು ನನ್ನ ತಂಗಿನೂ ಆಪರೇಷನ್ ಮಾಡಿಸ್ಕೊಂಡ್ಲು. ಅವಳಿಗೂ ಒಂದ್ ಗಂಡು ಒಂದ್ ಹೆಣ್ಣು. ಮೊದಲೇ ತಕ್ಕ ಅವಳು ಹಿಂಗೆ ಎದ್ಕೊತಾ ಇದ್ಲು. ಆಮೇಲೆ ಅವಳು ಮುಂದೆ ಒಂದ್ ಮನೆ ಹತ್ರ ಉಂಟು ಬುದ್ಧಿವಂತ ಐವೈತಂತೆ. ಅವಳು ಹೇಳದ್ವಂತೆ ಹಿಂಗೆ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ. ಅವಳು ಆಪರೇಷನ್ ಮಾಡಿಸ್ಕೊಂಡು ಅವಳಿಗೂ ಒಂದ್ ಗಂಡು. ಇವಾಗ ಅವಳು ತೊಟ್ಟಲ್ಲಿ ಗಂಡು ಮಗ ಇಟ್ಕೊಂಡು ಸ್ವರ್ಗದಲ್ಲಿ ಸುಖ ಕಂಡವಳೆ. ಅಷ್ಟೇ ಅಲ್ಲಲ್ಲ, ಸರ್ಕಾರದಿಂದ ಆಪರೇಷನ್ ಮಾಡಿಸ್ಕೊಂಡ್ರೆ ನಿಮ್ಗೆದು ಇದ್ದು ಮದಿಗೆ ಟಾನಿಕ್ಕು ಎಂಟಿ ಸೀರೆ ಎಲ್ಲ ಬಿಟ್ಟಿ ಕೊಡ್ತಾರಂತೆ. ಯಾಕೆ ಬಿಟ್ಟಿಯಾ ಮಾಡಿಸ್ಲಾ? ಎಲ್ಲ ಬಿಟ್ಟು ಕೊಟ್ಟು ಬಿಡಿಗಿಲ್ಲ ಕಣವು. ಈ ಎಕೆಗೆ ಮಾಡಿಸ್ಬಿಡ್ತೀನಿ, ಈ ಎಕೆಗೆ ಮಾಡಿಸ್ಬಿಡ್ತೀನಿ. ಆಮೇಲೆ ಪಕ್ಕದಲ್ಲಿ ಸಾಕು ಕತೆ ತಗೊಂಡು ಬರ್ತೀನಿ. ನಮ್ಮ ಬಾವ ಬರ್ತಾವನೆ, ಗದ್ದೆ ಕಡೆಗೆ ಹೋಗ್ತೀನಿ. ಮಾಡ್ಸು ಮರಿಬೇಡ. ಆಯ್ತು ಕಣವ್ವ, ಮಾಡ್ತೀನಿ. ಕೇಳ್ರಪ್ಪೋ, ಕೇಳಿ. ಕೇಳ್ಕೊಳ್ಬೇಕು, ಕೇಳ್ಕೊಳ್ಳಿ. ನಮ್ಮೂರ ಹಾಲಿಡೇರವರು ಹಸ್ಕು ಎಂಬು ಸಾಲ ಕೊಟ್ಟರಂತೆ. ಇರೋರು ಇಲ್ಲದವರೆಲ್ಲ ಕೇಳ್ಬೇಕಂತ ಕಣಪ್ಪೋ. ಆಡಿಕೊಳ್ಳಲು ಬ್ಯಾಡಿ ಬಡವನ ಬದುಕ ಕತ್ತಾಲಿ ಬೆಳದಿಂಗಳೊಳಗ ಕತ್ತಾಲಿ ಬೆಳದಿಂಗಳೊಳಗ ಅಯ್ಯ ಹೊಳೆದವನು ಹೊಳೆಯ ಸುತ್ತಾದವನು ಚುರುಕಾಡಿ ಅಯ್ಯ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತಾರಿ ಜಾತಿಗಳ ಸಂಗ್ರಾಮ ಮಾಡಲು ನಾವೇ ಮಾರಾಡಿ ನಾವೇ ಎಲ್ಲರ ಕಬ್ಬು ಹೇಗೆ ಕಬ್ಬಿಡ್ದಂಗೆ ಕಳ್ದಿರ್ತದೆ. ನನ್ನ ಕಬ್ಬಿಗೆ ಕೆಂಪಲ್ಲಿ ಹೋಗಬಹುದು. ಅಯ್ಯೋ, ಈ ಬೆಳೆ ಕಣ್ಣು ಸಾಲ ಹೆಂಗಪ್ಪ ತೀರ್ಸೋದು? ಗೌಡ್ರಿಗೆ ಯಾವ ರೀತಿ ಸಾಲ ತೀರ್ಸೋದು ದೇವ್ರೇ? ಏನು ಮಾಡಿ ಏನು ಬಂತಣ್ಣ ಓ ಕೆಂಪಣ್ಣ ಏನು ಮಾಡಿ ಏನು ಬಂತಣ್ಣ ಬೆಳಿಗ್ಗೆನೆ ಎದ್ದು ಬಂದ್ಬಿಟ್ಟು ಮತ್ತೆ ಮುಂದ್ಗಡೆ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತ್ಕೊಂಡ್ಬಿಟ್ಟಿದೆಯಲ್ಲ, ಏನೋ ಕಳ್ಕೊಂಡ ನನಗೆ. ನೀ ಯಾಕಲ ಕಳ್ಕೊಂಡಿಯೇ? ನನ್ನ ತಾವು ಒಂದು ಇಡೀ ಸ್ನಾನ ಮಾಡಿದ್ಯೆ. ಒಂದು ಕಂತೆ ದುಡ್ಡು ಆಗೋಂಗೆ ಕಬ್ಬು ಬೆಳೆದಿದೆಯಲ್ಲ. ಅದೇ ಕೂತಾಳಿ ನನಗೆ
ನಿಂಗೆ ಕಾರಮ್ಮ ದಾಸನ್ಗೆ ಕನಕರಾದ ಬಗ್ಗೆ ನನಗೆ ವ್ಯಾಪಾರ ಇದೇಗ ನಿನ್ ಯಾಸ ಇದು ನಮ್ದಿಗೆ ಯಾಸ ಅಲ್ಲ ನಮ್ದಿಗೆ ವೇಷ ಬೀಜ ಈಗ ಆಟಾಡೋ ಕಾಲ ಇಲ್ಲ ಆಸಡು ದುಃಖದ ಇಲ್ಲ ಹೋಗುದು ಟೈಮ್ ಇಲ್ಲ ಹಾ ಅದಕ್ಕೆ ಹಾಸಿಗೆಗೆ ಒಂದೇ ಇರ್ತೀಯಲ್ಲ ಗಾಳಿ ಹಾಕಿ ಅದಕ್ಕೆ ಮನೇಲಿ ಕೂತು ಕ್ಯಾ ಮಾಡೋದು ನಮ್ದಿಗೆ ಬೀಬಿ ಇಲ್ಲ ಬಿಬಿ ಇಲ್ಲ ಹಿಂಗಪ್ಪ ನಮ್ದಿಗೆ ಎಂಟಿ ಇಲ್ಲ ಹೆಂಡತಿ ಅವಳೆಲ್ಲ ಪರಿಚಯ ಆಗತ್ತಲ್ಲ ನಾನು ನಮ್ದಿಗೆ ಎತ್ತಿಗೆ ಕಾಲ ಆಗಲಿಕ್ಕೆ ಎಬ್ಬಿಟ್ಟು ಹೇಳ್ಬಿಟ್ಟು ಹಿಂಗೆ ಕುಕ್ಕಲ್ಲಿ ಕೆಳಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಏನು ಹಿಂಗಪ್ಪ ಹಾಕ್ಬಿಟ್ಟು ಹಾಕ್ಬಿಟ್ಟು ಏನಿಲ್ಲ ಮಚ್ಚಿಗೆ ಇದೇನ ಸಾಬ್ರೆ ಹಾಕ್ಬಿಟ್ಟು ತಡೆದ್ಬಿಟ್ಟು ಮುಚ್ಚಿಗೆ ಅಂದ್ರೆ ಮೀನು ಹಿಂಗಪ್ಪ ಒಟ್ಟಾಗಿದ್ದು ಮೀನ್ ಹಿಡಿಕೊಂಡಿದ್ದೀನಿ ಮತ್ತೆ ಅದಕ್ಕೆ ಸುತ್ತಿ ಬಡಿಸಿ ಮಾತಾಡಿ ಆಸಾಡ ಇಲ್ಲ ಬಿಬಿ ಇಲ್ಲ ಮುಚ್ಚಿಗೆ ಇಲ್ಲ ಅಂತ ನಿಂದ ಸಾಬ್ರೆ ವಾಂಗೇಡಲ್ಲಿ ಕಾಲದಲ್ಲಿ ವ್ಯಾಪಾರ ಹಳೆ ಕೋಣಿಚೀಲ ಖಾಲಿ ಸಿಸ್ಟ್ ವ್ಯಾಪಾರ ನಿನ್ ಕಸ್ಬು ಹೋಗು ಜೊತೆ ಕೊಡೋದ್ರೆ ಬಿಡು ಯಾವ ಇದಾದ ನಿಂದೆ ಹುಡುಗ ಬಂದವನೇ ಕತ್ತಿ ನಮ್ದಕ್ಕೆ ಅಲ್ಲಾದ ನನಗೆ ಆ ಥರ ಮಾಡೋದ ಈಗ ಎಲ್ರು ಯಾರು ಬಲ್ಲರಯ್ಯ ನಿನ್ನ ಮಾಯಗಳ ತೋರಿಸಪ್ಪ ನಿಜ ರೂಪ ಸಾರುಗಳ ಯಾರು ಬಲ್ಲರಯ್ಯ ನಿನ್ನ ಮಾಯಗಳ ತೋರಿಸಯ್ಯ ನಿನ್ನ ನಿಜ ರೂಪಗಳ ಅದು ಇರುಳು ಎನ್ನದೆ ಕುಣಿತೀರ ಅದು ಇರುಳು ಎನ್ನದೆ ಕುಣಿತೀರ ಕುಣಿಗಾಗಿ ಹೊಟ್ಟೆ ಒಯ್ಯುತ್ತೀರ ಯಾರು ಬಲ್ಲರಯ್ಯ ನಿನ್ನ ಮಾಯಗಳ ತೋರಿಸಪ್ಪ ನಿನ್ನ ನಿಜ ರೂಪಗಳ ನಮ್ದಕ್ಕೆ ಅಕ್ಕ ನಿಮ್ದಕ್ಕೆ ಕಾಯ್ತಿತ್ತು ಹೋಗಿ ಸಾಬ್ರೆ ಯಾವ ಸಾಬ್ರೆ ದುಡ್ಡು ಆದ್ರೆ ಒಂದು ಬನ್ನ ಯಾ ಬೆಟ್ಟ ಮುಚ್ಚಿಸ್ಕರ್ನ ದುಡ್ಡು ಕೊಟ್ಟ ಯಾವ ಸಾಬ್ರೆ ದುಡ್ಡು ನಮ್ದಿಗೆ ಲಂಗಡ ಇಲ್ಲ ಲಂಗಡ ಇಲ್ಲ ನಿಂಗಪ್ಪ ನಮ್ದಿಗೆ ಕಾಲು ದುಡ್ಡು ಇಲ್ಲ ಯಾರು ಕುಂಟ್ಗೆ ಲಂಗಡ ಹಾಕ್ತೀರಾ ಕುಂಟ್ಕಾಲು ದುಡ್ಡು ಕಾಲು ಇದೆ ಕೊಟ್ಟದ್ದು ಕೈ ಇದೆ ಜಿಂಗದಿಂದ ಸರ್ಕಾರದಿಂದ 500 ರೂಪಾಯಿ ಕೊಡ್ತಾರೆ ನಮಗೆ ಸಾಬ್ರೆ ಒಪ್ಕೋದಿಕ್ಕಲ್ಲ ನಿನಗೇನ ಸೈಕಲ್ ಪೈಕಲ್ ಹೊಡಿಕಂಗಿಲ್ಲ ಕುಂಟ್ಕಾಲು 5 ರೂಪಾಯಿ ಕೊಡ್ಲಪ್ಪ ಒಪ್ಕೋತೀನಿ ಅವತ್ತೇ ನಿಮ್ಮ ಅಕ್ಕ ಕೇಳಿದ್ದಲ್ಲ ಯಾಕೆ ನಮ್ದಕ್ಕೆ ಭಾವ ಇದ್ದಾಗ ನಂಗೆ ಗೊತ್ತಾಗದ ಒಂದು ವರ್ಷ ನಚ್ಚು ಕೂತಾದೆ ಓ ಲಾರಿ ಬಸ್ಸು ಡಿಕ್ಕಿ ಹೊಡೆದಾಗ ಮಧ್ಯದಲ್ಲಿ ನಿಂತಿದ್ದಂತಲ್ಲ ಹೌದಾ ಇನ್ನು ನಮ್ದಕ್ಕೆ ಭಾವ ಹೋದ್ಮೇಲೆ ನಮ್ದಕ್ಕೆ ಅಕ್ಕ ಮುಂದೆ ಇಲ್ಲ ಅವ್ರಿಗೆ 500 ರೂಪಾಯಿ ನಿಮ್ಮ ಅಕ್ಕ ಮುಂದೆ ಅವ್ರು ಹೋಯ್ನೂರು ಸಾವಿರ ಅಕ್ಕೆ ಮತ್ತೆ ನೀವು ತಿಂಗ ಸಾವಿರ ಕಟ್ಟಕೊಂಡು ಮೋಜು ಮಾಡ್ಕೊಂಡು ವಾರದ 3 ದಿವಸ ಹಳೆ ಸೆಟ್ ತೂಕದ ಹಳೆ ಕಬ್ಬಣ ಖಾಲಿ ಸೀಸ ಆದ್ರೆ ಅದು 3 ದಿವಸಕ್ಕೆ ಪ್ಯಾಟೆ ಬಿದ್ರಿ ಸೆಟ್ ಹಾಕತ್ತೀರಿ ಕಣ್ಣು ನಿದ್ದೆ ವಾಸಿಕಲ್ಲ ಅಷ್ಟೇ ಸೋಕಿ ಮಾಡ್ತಾ ಇದ್ದೀಯ ಸೋಕಿಯ ಬಿಡು ಚಂದ ಮಾಡ್ತೀವಿ ಸೋಕಿ ಮಾಡ್ತಿದ್ದೆಲ್ಲ ನಿಂಗಪ್ಪ ಇದು ನಿಮ್ಗೆ ಅಪ್ಪ ಕೊಡ್ತದೆ ಇದೆಲ್ಲ ಇಲ್ಲ ನಿಮ್ಗೆ ತಾತಾಗ ಕೊಡ್ತದೆ ಇದೆ ಕ್ಲಿನಿಕ್ಗೆ ನಿಮ್ದಕ್ಕೂ ಬೇಕು ಅಂತ ಮಾಡಿಸ್ಕೊಳ್ಳಿ ನಾವು ಏಯ್ ಇಲ್ಲ ಮಾಡ್ತೀನಿ ಸರ್ಕಾರ ಉದ್ಯೋಗ ಸರ್ಕಾರ ನಮ್ದಿಗೆ ಕೊಡ್ತಾರೆ ಹಿಂದೆ ಬುದ್ಧಿ ನಂಗೆ ಅಪ್ಪ ಕುಂತರಿಗೆ
ಗಾತ್ರ ಗಂಡು ಇಟ್ಗಾತ್ರ ಹೆಣ್ಣು ಕೊಟ್ಟಿದ್ರೆ ನಾನು ನನ್ನ ಐಕ್ಳು ಇಷ್ಟು ಸೇರಿಸ್ಬಿಟ್ಟು ಎಬ್ಬೆಟ್ಟ ಬಂದ್ಬಿಡು ಜಿಲ್ಲೆಟ್ಟು ಮುಸ್ಕೊಂಡು ಈಸ್ಕೊಂಡು ಆಡ್ಕೊಂಡು ಕುಡ್ಕೊಂಡು ನೆಕ್ಕಂದು ಕರ್ಕೊಂಡು ನಿಂತಿಗೆ ಬರೋದು ನಾ ದೇವ್ರು ನನಗೆ ಭಾಗ್ಯವ ಕಿತ್ಕೊಂಡ್ಬಿಟ್ಟಂಗ ಅದ್ಯಾವುದೋ ಮಾಡಿರೋದೇ ಹೊಸ ಸುದ್ದಿ. ಯಾಕಂತೀಯ ಅಯ್ಯೋ, ಮನೆ ತುಂಬಾ ಮಕ್ಕಳಾಗ್ತದೆ. ಒಂದು ಅಂಗಿ ಏನು, ಒಂದು ಚಡ್ಡಿ ಏನು, ಒಂದು ಚಿಲೆಟ್ ಹೋದ್ರೆ ಒಂದು ಪುಸ್ತಕ ಹಾಕ್ತದೆ. ನನಗೂ ಸಾಕಾಗೋಗಿದೆ. ನಿಮ್ಗೆ ಅದು ಯಾವಾಗ ಇಟ್ಟಿರೋದೇ ಹೊಸ ಸುದ್ದಿ. ಅಪ್ಪ ಯಾಕಂದ್ರೆ ನಾವೊಂದು ಮಾವೇಲಿ ಒಂದಾದ ಮೇಲೆ ಹೋಗ್ಬಲ್ಲ ಅಯ್ಯೋ, ಇದು ಹೇಳ್ತಾ ನಿಲ್ಸಿದ್ರೆ ಮೂರು ಕೋಳಿ ಅಮ್ಮಯ್ಯ ಕೂಗ್ತವೆ ನಡೀತ ಏಯ್, ಏನೋ, ಹೇಳನ್ನ ಓ, ಆವತ್ತು ನಮ್ಮ ಬೆಣ್ಣೋದು ಹೋಯ್ತಿದ್ದಕ್ಕೆಲ್ಲ ನಿಮ್ಮ ಹೌದಲ್ಲ? ಅಕ್ಕನ ಅಡ್ಡಿದ್ನಾಕೆ ಓ, ಬಸ್ ಹತ್ತು ಮಾಡ್ಬಿಟ್ಟು ಕರಿ ರೋಡ್ಗೆ ಹಿಡ್ಕೊಂಡು ಹೋದಿ ಅಂಗು ರೋಡು ಇಂಗು ರೋಡು ಮ್ಯಾಕು ರೋಡು ಚಳಿಕೆ ರೋಡು ಓ, ಮೊದಲು ಒಂದು ಇಟ್ಟು ತಟ್ಟಿಯಾಗಿತ್ತು ಏನೋ ಸಕ್ಕತ್ತಾಗ್ತದೆ. ಅದೇನೋ ಯಾರೋ ಬಿದ್ದಾರ್ತಪ್ಪ ನಿಂತಿದ್ನ ಓ, ಜಬ್ಬರ, ಓ, ನಾನು ಈಚರಿಂದ ಆಚರಿಗೆ ರೋಡ ದಾಟ್ ಮಾಡ್ಬಿಟ್ಟು ಬಚ್ಚಾರಿಕಲ್ಲ ಬಡಿಕಲ್ಲು ಮುಂದ್ಕೋದಿಕ್ಕಲ್ಲ ಓ, ಎಡ್ಚರಿಂದ ಗಟ್ಟಿ ಪೆಟ್ಟಿ ಮೋಟ್ರು ಮುಂದೆ ಚಕ್ರವ ಕಾಲ ಮೇಲೆ ನಡೆಸ್ಕೊಂಡು ಕಾಡಿತ್ತು ಆಮೇಲೆ ಎದ್ದು ಜನವರ ನನ್ನೇ ಹಿಡ್ಕೊಂಡು ಒದಗಿ ಶುರು ಮಾಡ್ಬಿಟ್ರಲ್ಲ ಬಂತೆ ವಾ, ನಾವು ಈಚರಿಂದ ಆಚರಿಗೆ ಹೋಗ್ಬೇಕಾದ್ರೆ ರೋಡ ದಾಟ್ಬೇಕಾದ್ರೆ ಅವಯ್ಯ ಮುಯ್ದು ನಿಂತೆ ನಿಂಗಂತದಲ್ಲ ಬಿಳಿ ಬಟ್ಟೆ ಹಾಕೊಂಡು ನಿಂತಿರ್ತಾರೆ. ಓ, ನಾವು ಅವನ ನೋಡ್ಕೋಬೇಕಂತ ನಂಗೆ ಗೊತ್ತು ಮೈ ಕೈ ನಾವೇನೋ ನಿನ್ ಕೈ ಮೈಯ ಮುದ್ಕತಾವ ಈಗ ಓದಿಲ್ಲ ಗಡಿಕತ್ ಕಾಡಿದ್ರು ಅಲ್ಲಿಂದ ಮುಂದ್ಕೋದಿಕ್ಕೆ ದೊಡ್ಡ ಅಂಗಣದಲ್ಲಿ ಬಸ್ಗಳು ಬಾಗಿಲಿಂದ ಬಸ್ಗಳು ಅವೇ ಬಿಟ್ಟು ಸರಿತಿದ್ದ ಕೊಡ್ಬೇಕು ಗೌರ್ಮೆಂಟ್ ಬಸ್ ಅಂತ ಹೇಳಿ. ಅಲ್ಲೋ ಬಿಜಾರ್ ತಪ್ಪನ್ ಕೇಳ್ದಿ ಓ, ಅಪ್ಪ ಪಟ್ಟಕ್ಕೆ ಹೋಗೋ ಬಸ್ ಇಳಿಸೋದಿ ಅವ್ನು ಯಾಕೆ ಹೋದಮ್ಮ ರೋದಲ್ಲ ತತ್ತು ಅಂತ ಹಂಗು ಹಿಂಗು ಒತ್ತಿ ಒಂದ್ ಕಾಲು ಮ್ಯಾಲದೆ ಒಂದ್ ಕಾಲು ಅಡಿಲಿ ನ್ಯಾಟಾಡ್ತದೆ ಮ್ಯಾಲೋ ಬಿಜಾರ್ ತಪ್ಪ ತಕ್ಕನ್ನ ಒಂದ್ ಚೀಟಿ ಕೊಟ್ಬಿಟ್ಟು 4,500 ರೂಪಾಯಿದು ಕಿಕ್ಸನ್ನ ಜಬರ ನಾ ಹೋಗ್ಬೇಕಾದ್ರು ಸೀರೆ ಪಟ್ಟಕ್ಕೆ ಆ ನನ್ನ ಮಗ ತಗ ಹೋಗಿ ಪ್ರಿಯಾ ಪಟ್ಟಕ್ಕೆ ಕಡೆ ಕೊಟ್ಟಕ್ಕ ಅಲ್ಲಿಂದ ಕಲ್ಲು ಮಣ್ಣು ಅಂದೆ ಒಬ್ಬೆ ಓಣಿ ಅಂತೆ ಅಣ್ಣ ತಿಂಡಿ ಅಂತೆ ನಡ್ಕೊಂಡು ಹೋಗಿ ನಾ ಬೆಂಗಳೂರು ರಟ್ಟಿಗೆ ಹೋಗಿ ಬಿದ್ದಿ ಓ, ಹಿಂಗಿಗೆ ಕಡಿಮೆಗೆ ಅವಳ ಹಾಗಾಗಿ ಹೋಗ್ಬೋದು ಓದಾರಿಗೆ ಸುತ್ತಿದ್ದೆ ಬಗ್ಗಿದ್ದೆ ಮಾಡತ್ತೆ ಬಗ್ಗತ್ತೆ ಬಂದಿದ್ದಲ್ಲ ಅಪ್ಪ ಹೆಂಗರಾಗಿ ಆ ಸುಮಾರು ಹೊತ್ತಾತು ನಮ್ಮ ಮಟ್ಟಿಯೊಳಗೆ ಎಮ್ಮೆ ಹುಟ್ಟಿದವಳು ಏನೋ ನಡ್ಕೊಂಡು ಹೇಳಿ. ಕೆರೆಯಿಂದ ಬೇಯಿಸ್ತವೆ. ಹುಟ್ಟಿದಳ ನೀ ನೋಡಿದ್ಯಾ ನೋಡ್ದಕ್ಕೆ. ಹ್ಞೂ, ನನ್ನ ಮಗ ನೀ ಯಾಕೆ ನಮ್ಮ ಮನೆಗೆ ಹೋಗಿದ್ರೆ ಹೋಗ ಮುಂದೆ ಹೋದ ಅಪ್ಪ ಈ ಊರ್ ನೋಡ್ತಾ ಇದ್ರೆ ಇಲ್ಲಿ ಯಾರು ವಿದ್ಯಾವಂತ ಇಲ್ಲ ಅಂತ ಅನಿಸ್ತಿದೆ. ಈ ಅನಕ್ಷರದ ತುಂಬಿದ ಊರಲ್ಲಿ ಜನಕ್ಕೆ ನನಗೆ ಅಕ್ಷರ ಕಲಿಸ್ಬೇಕು ಅನ್ನೋದೇ ನನ್ನ ಆಸೆ. ಅಮ್ಮ ತಾಯಿ ಕನ್ನಡಾಂಬೆ ಚಾಮುಂಡೇಶ್ವರಿ ಅದೆಷ್ಟರ ಮಟ್ಟಿಗೆ ದೇಹ ತೋರಿಸ್ತೀಯೋ ಕಾದು ನೋಡ್ತೆ. ಅಲ್ಲ ಬಂದು ಇಷ್ಟೊತ್ತಾದ್ರೂ ಈ ಊರಲ್ಲಿ ಯಾವ ಜನನೇ ಕಾಣಿಸ್ತಿಲ್ವಲ್ಲ? ಯಾರೋ ಬರ್ತೀರಾ ಆಗಿದೆ ಅವ್ರನ್ನ ಕೇಳಿದಾಯ್ತು. ಓಯ್ ಜಾನಪ್ಪ, ನಮಸ್ಕಾರ. ಮಾರಮ್ಮನ್ ಕಲ್ಲಿನ್ ಕಣಗೆ ಅಡ್ಡಾರಿ ನಿಂತಿದ್ಯಲ್ಲ, ಸತಕ್ ವಚಾರಕ್ಕೆ ನಿಂತ್ಕೋ. ಅಣ್ಣಂಗೆ ನಾನು ಈ ಊರಿಗೆ ಬಂದಿರೋ ಸರ್ಕಾರಿ ಶಾಲೆಯ ಕನ್ನಡ ಮೇಷ್ಟ್ರು. ಅಣ್ಣಂಗೆ ರಂಗಗೌಡ ಮನೆ ಹೇಗೆ ಬರುತ್ತೆ? ಹಿಂದ್ಗುಂಟನೆ ಬರ್ತಾವ್ರೆ ನೋಡು. ಕಣ್ಗಾಕಿದ್ನ ತೆಗೆದ್ಬಿಟ್ಟು ನೆಟ್ಟಗ್ ನೋಡು. ವಚಾರಕ್ಕೆ ನಿಂತ್ಕೋ. ರಂಗೇಗೌಡರಿಗೆ ನಮಸ್ಕಾರ. ಓ, ನಮಸ್ಕಾರ. ನಿಮ್ಮನ್ನ ನೋಡಿದ್ರೆ ಯಾವುದೋ ಆ, ನಾನು ಈ ಊರಿಗೆ ಬಂದಿರೋಂಥ ಸರ್ಕಾರಿ ಶಾಲೆಗೆ ಕನ್ನಡ ಮೇಷ್ಟ್ರು ಹೊಸದಾಗಿ. ಅಂದ್ರೆ ಸರ್ಕಾರಿ ಶಾಲೆಗೆ ಮಾತ್ರನಾ ಅಥವಾ ಬೇರೆ ಏನಾರು ಮಾಡ್ತಾರೆ ಅಷ್ಟೇ? ಹಗಲೊತ್ತಲ್ಲಿ ಮಕ್ಕಳುಗಳಿಗೆ ಮತ್ತೆ ಈ ರಾತ್ರಿ ಹೊತ್ತಲ್ಲಿ ವಯಸ್ಸಾದವ್ರಿಗೆ ಅಂದ್ರೆ ನಿಮ್ಮಂತವ್ರಿಗೆ ಸರ್ಕಾರದಿಂದ ಮಾಡಿರೋ ಅಕ್ಷರ ಕಲಿಸುವ ವಯಸ್ಕರ ಶಿಕ್ಷಣ ಯೋಜನೆ. ಅಷ್ಟೇ ನಿಲ್ಸಿ ನಿಮ್ಮ ಸರ್ಕಾರ ಯೋಜನೆನ ಈಗ ನಮ್ಮಿಂದ ನಿಮ್ಗೆ ಏನಾಗಬೇಕು ಅಷ್ಟು ಹೇಳಿ. ಏನಿಲ್ಲ, ತಾವು ಹಿರಿಯ ಮನುಷ್ಯರು, ಊರಿಗೆ ದೊಡ್ಡವರು, ನಿಮ್ಮ ಮಾತು ಅಂದ್ರೆ ಇಲ್ಲಿನ ಜನಗಳಿಗೆ ವೇದವಾಕ್ಯ. ಹಾಗಾಗಿ ನಿಮ್ಮ ಊರಿನ ಜನಗಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಹೀಗೆ ಅಕ್ಷರ ಕಲಿಸೋದಕ್ಕೆ
ಯಾಕೆ ಬೇಕು ಈ ವ್ಯವಹಾರ ಅಂತಿದೆ. ನೋಡಿ, ಬೆಳಗ್ಗೆಯಿಂದ ದುಡಿದಿರೋ ನಮ್ಮ ಜನಕ್ಕೆ ರಾತ್ರಿ ಹೊತ್ತೆ ಸುಪ್ಪತ್ತು ನಿದ್ದೆಲಿ ನಮ್ಮ ಜನ ಮನಿಕೊಳ್ಳೋದು. ಅಂಥದ್ರಲ್ಲಿ ನಿಮ್ಮ ಹತ್ರ ಶಿಕ್ಷಣ ಕಲಿಯಕ್ಕೆ ಯಾಕೆ ಬರ್ತಾರೆ? ಯಾಕೆ ಬೇಕು ನಿಮ್ಗೆ ಈ ವ್ಯವಹಾರಗಳು? ನೋಡಿ ಗೌಡ್ರೆ, ನೀವೇ ಈ ಊರಿಗೆ ದೊಡ್ಡವರು, ಹಿರಿಮನಸ್ಸು. ನೀವೇ ಕೇಳ್ಬಿಟ್ಟು ಹೇಗೆ? ನೋಡಿ, ನೀವೊಬ್ರೆ ಅಕ್ಷರ ಕಲಿತು ಈ ಊರಿನ ಪಾಲ್ಗಾರ ಅಂತ ಹೇಳಿಸ್ಕೊಂಡ್ರೆ ಸಾಕ? ನೀವು ಒಂದು 4 ಜನ ಅಕ್ಷರ ಕಲಿಬಾರ್ದ? ಒಂದು ಮಾತು ಹೇಳಿ, ನೀವು ಸಹಕಾರ ಕೊಡಿ, ನಾನು ಅಕ್ಷರದ ಉತ್ತರ ಕೊಡ್ತೀನಿ. ನೋಡಿ ಮಾಸ್ಟರ್, ನನ್ನ ಸಹಕಾರ ಯಾವತ್ತೂ ಇದ್ದೇ ಇರುತ್ತೆ. ಯಾಕೆ ಅಂತ ಅಂದ್ರೆ ಊರ್ ದನ ಕಾದು ದೊಡ್ಡ ರಂಗೇಗೌಡ ಅನಿಸ್ಕೋಬೇಕು ನೋಡಿ, ಅದಕ್ಕೆ. ನೋಡಿ ಗೌಡ್ರೆ, ನಾನೇನು ಎಲೆಕ್ಷನ್ ಇದ್ದು MLA ಆಗಿ ಗೋರಗೌಡ ಅಂತ ಅನಿಸ್ಕೋಬೇಕಾಗಿಲ್ಲ. ನಾನು 4 ಅಕ್ಷರ ಕಲಿತು ನಿಮ್ಮಂತ ಈ ಊರಿನಲ್ಲಿರುವಂತ ವಿದ್ಯಾವಂತರಿಗೆ ವಿದ್ಯಾ ಕಲಿಸಿ ಅಜ್ಞಾನಿಗಳನ್ನು ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನನ್ನ ಆಸೆ. ನೀವು ಸಹಕಾರ ಕೊಡಿ, ನನ್ನ ಅಕ್ಷರದ ಉತ್ತರ ಕೊಡ್ತೀನಿ. ನಮ್ಮ ಸಹಕಾರ ಯಾವತ್ತೂ ಇದ್ದೇ ಇರುತ್ತೆ. ಆಯ್ತು, ಸಂಜೆ ನಮ್ಮ ಮನೆ ಹತ್ರ ಬನ್ನಿ, ಅದೇ ವ್ಯವಹಾರ ಎಲ್ಲ ಮಾಡಿ ತೀರ್ಮಾನ ಮಾಡ್ಕೊಡ್ತೀನಿ. ನನಗೆ ನಿಮ್ಮಿಂದ ಇನ್ನೊಂದು ಸಹಾಯ ಆಗ್ಬೇಕಲ್ಲ? ಹೇಳಿ ಮಾಸ್ಟರ್. ಏನಿಲ್ಲ, ಈ ಆಟ ಮಾಡೋದಕ್ಕೆ ಅದನ್ನು ಜಾಗ ಬೇಕಿತ್ತಲ್ಲ. ಅದ್ರ ವಿಷಯ ಮಾತ್ರ ಎತ್ಬೇಡಿ. ಯಾಕೆ ಇರೋಕೆ ನಮ್ಮ ಜನಗಳಿಗೆ ಎಡವಟ್ಟಾಗಿರೋಕೆ ಜಾಗ ಎಲ್ಲಿಂದ ತಂದ್ಕೊಡಿ ಮಾಸ್ಟರ್? ನಾನು ನಿಮ್ ಜಾಗ ಕೇಳಿದ್ನ, ನಿಮ್ಮ ಮನೆ ಕೇಳಿದ್ನ, ಈ ಊರಲ್ಲಿರೋ ಮಾರಿಗುಡಿ ಅಥವಾ ರಾಮಲ್ಲ ಯಾವ್ದಾದ್ರು ಮರದ ಕೇಳಿದೆ. ಈ ಮರದ ಕೇಳಿದ ಜಾಗ ಕೊಟ್ಟು ಸಾಕು ನಮ್ಗೆ. ಮರದ ಕೆಳಗಡೆ ಜಾಗ ಕೊಡೋಕ್ಕೂ ನಂದು ಅಭ್ಯಂತರ ಇಲ್ಲ. ಆಯ್ತು, ಸಂಜೆ ಬನ್ನಿ, ಅದೇನು ವ್ಯವಸ್ಥೆ ಮಾಡೋಣ. ಹಾಗೆ ಇನ್ನೊಂದು, ಹೀಗೆ ಹೊಸದಾಗಿ ಮೆಸ್ಟ್ ಬಂದಿದ್ದಾರೆ, ನೀವೆಲ್ಲ ಒಂದು ಅಕ್ಷರ ಕಲ್ತ್ಕೊಳ್ಳಿ ಅಂತ ಕೆಲವೊಂದು ಅಷ್ಟು ಊರ ಜನಗಳಿಗೆಲ್ಲ ಸಾಧಿಸಿದ್ರೆ. ಯಾಕೆ ನಾನೇ ಸಾಕ್ಬಿಡ್ತೀನಿ ಬಿಡಿ ಮಾಸ್ಟರ್. ಏನ್ರಿ, ಇರೋ ಜಾಗ ಕೊಟ್ರೆ ನನ್ನನ್ನೇ ಸಾರಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ನೋಡಿ, ಏನೋ ಬಂದಿದ್ರಿ, ನಮ್ಮ ಊರಿಗೆ 4 ಅಕ್ಷರ ಕಲಿಸ್ತೀನಿ ಅನ್ನೋ ಒಂದು ಮನೋಭಾವದಿಂದ ಸಾಯಂಕಾಲ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಸಂಜೆಗೆ ಮನೆ ಹತ್ರ ಬಂದ್ಬಿಡಿ ನೀವು, ಅದೇ ನೋಡ್ತೀನಿ. ಕಲಿಸು ಗುರುವೇ ಕಲಿಸು. ಮಾಸ್ಟರ್ ಅವ್ರು ಇಲ್ಲಿಗೆ ಹಾಕಿ ಬಂದೆ ನೀನು? ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗದ ಕಲಿಸು. ಅಂಜಿ ನಡೆವರ ನಡುವೆ ಜಾಣನಾಗಲು ಕಲಿಸು. ಹರೆಯಾದರ್ಚರ ನಡುವೆ ಚಾಣನಾಗಲು ಕಲಿಸು. ಚಾಣನಾಗಲು ಕಲಿಸು. ನಾ ಜಾಣನಾಗಲು ಕಲಿಸು. ಎಲ್ಲ ಕರಿಯ ಮಾತು ಮನೆ ಕೆಡತು, ತೂತು ಮನೆ ಕೆಡತು, ಅದು ಮಂದಿ ಕೆಲ್ಸದ ಕತೆ ಕಾಣ್ತಿಲ್ಲಪ್ಪ. ನಿಮ್ದಾಯ್ತಂತ? ಏನಾಯ್ತು ಹೇಳ್ದ? ನಿಮ್ದಾಯ್ತಂತ? ನಂದು? ನಿಂದಾಯ್ತಂತ? ನಂದು? ನಿಂದಾಯ್ತಂತ? ಮತ್ತೆ ನಂದು? ನಿಂದಾಗ ಏನ್ ಕೇಳ್ದವ್ರು ಯಾರು? ನಂದೇನಾಗದೆ ಅನ್ನ? ನಿಂದಾಯ್ತಂತ? ನಂದು? ನಿಂದಾಗದೆ?
ಮ್ಯಾಲಿಂದ ಬಿಟ್ರೆ ಕೆಳಗೆಲ್ಲ ಕಿತ್ಕೊಂಡು ಹೋಗ್ತದೆ. ಹೋಯ್ತದೆ ಹೋಯ್ತದೆ ನೀನೇ ಅಂತ ಬಂದೆ ಒಳ್ಳೆದಕ್ಕೂ ಪಾಂಚನ್ ಕೆಟ್ಟದಕ್ಕೂ ಪಾಂಚನ್ ಏಯ್ ನಿಂಗೆ ಏನ್ ಗೊತ್ತಾದತ್ತು? ಹೋಗಿ ಎಮ್ಮೆ ಕಡೆ ಇರೋದ್ರಲ್ಲಿ ಉಳ್ಕೊಂಡೋಗು. ಅರ್ಸಾದ್ರೆ ನಾನು ಬರ್ತೀನಿ ವಾರದ ಕಡೆಗೆ. ಎಲ್ಲಿ ಗೊತ್ತಾಯ್ತಲ್ಲ? ಅಣ್ಣ ಒಳ್ಳೆ ನಿಂತ್ಕೊಂಡ್ ಬರ್ತವೋ? ಡೈರಿ ಸಾಲ ಸ್ಯಾಂಕ್ಷನ್ ಆಗಿರುವಂತೆ ನನ್ಗೆ ಹೇಳಿದ್ರೆ ಮಾಡಿಸ್ತಿರ್ಲಿಲ್ವಲ್ಲ? ನಿಂತಾಗದ ಕೆಲ ವಾದಿ ಸುಗ್ರೀವ ತಂಗಿನ ಮತ್ತೆ ನಂದೇಳು. ಬೆಳಗ್ಗೆ ಎದ್ರೆ ಗದ್ದೆ ಕೊಡಕ್ ಹೋಗೋಣ ಅಂತ ಹೊಂಟಿದ್ದೆ. ಆ ಡೈರಿ ಸೆಕ್ರೆಟರಿ ರಾಜಣ್ಣ ಕರ್ಬಿಟ್ಟು ನಿನ್ ತಮ್ಮ ಡೈರಿ ಸಾಲ ಖರ್ಚಿ ಆಗಿದ್ದ, ಅವ್ನು ಹೆಬ್ಬೆಟ್ ಬಿಟ್ಟವನೆ, ಅದು ಹಾಕ್ಸ್ಕೊಂಡ್ ಕೊಟ್ರೆ ಅವ್ನ ಸಾಲ ಸ್ಯಾಂಕ್ಷನ್ ಆಗ್ತದೆ. ಇಲ್ಲ ದೇವರ ಜಾತಿ ಕೆಡಿಸ್ತು, ಹೊಡೆದಾರ ಊರು ಕೆಡಿಸ್ತು ನಮಗೆ. ನನ್ನ ಮಗನಿಗೆ ಎಬ್ಬೆಟ್ಟು ಒಂದು ಸಾರಾಣ ಕೆಡಿಸ್ಬಿಟ್ಟಿದಾರಣ್ಣ. ಹೋಗಿ ಬಟ್ಟಿ ಕಪ್ಪ ಕರೋಗ್ಲಾ? ಕರಿಯಿಂದ ಸಹವಾಸ ಮಾಡಿ ಬರೀ ಮಾತುಕತೆ ಮಾಡು. ನನ್ನಗೆ ಜವಾರ ಕಳಿದಿಲ್ಲ ನೀವು. ಅಣ್ಣ ನಾನು ಬೇಡ ಬೇಡ ಅಂತೆ ನೀನ್ ಹಾಕ್ನಿ ಹಾಕು ಅರ್ಜಿ ಹೆಂಗ ತಗೊಂಬಂದು. ಈಗ ನೋಡು ಚಂದ ತವ್ರ ಮನೆ ದಡ್ಗೆ ಚಂದ, ಗಂಡನ ಮನೆ ದಡ್ಗೆ ಚಂದ ಮತ್ತೆ ಆಗ ಬೇಕಾದ್ರೆ ನೀವು ಕೊಡಲಿಲ್ಲ. ಅಣ್ಣ ತಮ್ಮ ಇರುವತನ ಎಲ್ಲಿ ತನಕ ದುಡಿದೋ ತನಕ ಮರೆದೋ ತನಕ ಆಗ ಬರುವರು ತಮ್ಮ ದುಡಿ ತನಕ ಆಗ ಬರುವರು ತಮ್ಮ ದುಡಿ ತನಕ ಅಣ್ಣ ಮುತ್ತು ತನಕ ಎಡವಟ್ಟಾಗಿ ಇನ್ನೊಂದ್ಕಿಂತ ಇದಕ್ಕೆ ಬಂದ್ಬಿಟ್ಟದ್ದು. ಅದೆಲ್ಲೆಲ್ಲಿ ಬೆಳೆ ಬೆಳ್ಳಿ ಕಾಣಿಸ್ತಾ ಅದೆಲ್ಲ ಕರ್ತ ಗೊತ್ತಿಸ್ಕಣ. ಮಗ ಇವಾಗ ಅಷ್ಟು ಗೊತ್ತಿದ್ರೆ ನಾನು ಒತ್ತಿಸ್ಕೊಂಡಿದ್ದಲ್ಲ. ಈ ಒತ್ತಿಸ ಆಸೆನ ಬಿಟ್ಬಿಡು. ನಿನ್ಗೆ ಇವು ಕರಿಯ ಜೊತೆಲೆ ಡೈರಿ ಸಾಲ ಸಾಂಕ್ಷನ್ ಆದಂಗೆ ಅಣ್ಣ ಇವ್ರ ಜೊತೆ ಸಾಲ ಸ್ಯಾಂಕ್ಷನ್ ಮಾಡ್ಬಿಡೋಣ. ಸಾಲ ದುಡ್ಡಲ್ಲಿ ಒಂದು ಎಮ್ಮೆ ತಕ್ಕದ್ದು ಇಟ್ಟು ದುಡ್ಡು ಚೆಟ್ಟೆ ವರ್ಷ ಮಾಡೇ ಮಾಡಿಸ್ತೀನಿ ಕಲ ಮಗ. ಡೈರಿ ಸಾಲನ ಸಾಂಕ್ಷನ್ ಮಾಡೇ ಮಾಡಿಸ್ತೀನಿ. ಸಾಲ ನೀನ್ ಒತ್ತಿಲ್ವಲ್ಲ ಎಪ್ಪಾಯ್ತಾ? ಇವಾಗ ನಿನ್ ಸಾಲ ಸಾಂಕ್ಷನ್ ಆದಂಗೆ ಕಟ್ಟ. ನೀನು ಇದ್ರ ವ್ಯವಹಾರ ಬಿಟ್ಬಿಡು. ನೀನ್ ದುಡ್ಡು ತಗೊಂಡು ಅದೇನ್ ಮಾಡ್ಬೇಕು? ಅದ್ದೂರಿ ಯಾರು ಮಾಡ ಮಗ, ಅದ್ದೂರಿ ಯಾರು ಮಾಡು. ಸತ್ತಾಗ ಬರುವರು ತಮ್ಮ ದುಡಿ ತನಕ ಮಾಡ್ತೇನ? ಸಾಲನ ಸಾಂಕ್ಷನ್ ಮಾಡ್ಸೇ ಮಾಡಿಸ್ತೀನಿ ಕಲ ಮಗ. ಸಾಲನ ಮಾಡ್ಸೇ ಮಾಡಿಸ್ತೀನಿ ನಾನು. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಮಲಗೋ ತನಕ ಪ್ರಿಯ, ನಮ್ಮಣ್ಣ ಹಾಕಿಸ್ಕೊಂಡ ಹಾಕಿಸ್ಕೊಂಡ್ಬಿಟ್ಟು ಮಾಡಿಸ್ತೀನಿ ಕಲ ಅಂತ ಹೋದಲ್ಲ. ನನಗೆ ಯಾಕೋ ಅನುಮಾನ ಕಲ. ಇಲ್ಲ ಬಿಡು, ಇಲ್ಲ ಕಲ. ನಮ್ಮಣ್ಣ ಊರಲ್ಲಿ ಬೇರೆಯವ್ರಿಗೆ ಮೋಸ ವಂಚನೆ ಮಾಡೋನೇನೋ. ನನ್ನ ವಿಚಾರದಲ್ಲಿ ಯಾವ ಅರ್ಧ ಭಾಗ ಅವ್ರು ಯಾಕೋ ಅನುಮಾನ ಕಲ. ಇಲ್ಲ ಬಿಡು, ನಮ್ಮ ಅಣ್ಣನಿಗೆ ಚಿಕ್ಕದು ಹೊಟ್ಟೆ, ನನ್ನ ಕಂಡ್ರೆ ಒಂಥರ ಕಿರುತಿ. ನನ್ಗೆ ಯಾಕೋ ಅನುಮಾನ ಕಲ. ನೀನ ಆರ್ ಕಾಸು ಕೊಡ್ರೆ ಹತ್ತ ಕಡೆ, ಮೂರ್ ಕಾಸು ಕೊಡು ಸೊಸೆ ಕಡೆ. ತನಕ ಏಯ್, ಇದೆಲ್ಲ ಸಾರಟ? ಸತ್ತಾಗ ಬರುವರು ತಮ್ಮ ಸಾರ್ಥಕರ ಮುದಿ ಮರಕ್ಕೆ ಅಕ್ಷರದ ಅಚ್ಚ ಕಟ್ಟಿ ಈಗ ಟ್ಯಾಕ್ಟಿಕ್ ಮಾಡರಂತೆ. ಜಗವೇ
ಬೀಸಿ ಕರೆದವಳೆ ನೋಡು ಬಾ ಭೂತಾಯಿ ನಗುತ್ತಾಳೆ ಆಡು ಬಾ ಕೋಲು ಕೊಲನೆ ಕೋಲು ಕೋಲು ಕೊಲೆ ಆಗಿ ನಮ್ಮ ಬಾರೆ ಕೋಲು ಕೊಲನೆ ಕೋಲು ಕೋಲು ನನಗೆ ನೋಡಮ್ಮಿ ಬೆಳೆದದಾಗಿ ಗದ್ಯ ಅಲ್ಲ ಮರಯ್ಯ ಯಾರು ಮಕ್ಕಳ ಹಿಂಗ್ ಬೆಳ್ದದ ಇದು ಇದಕ್ಕಪ್ಪ ಹಿಂಗ ಅಪ್ಸಕನ ಮುದಿಯ ಹೂಬೆ ಮುಸುಡಿ ಚಂದ ಹೆಂಗ್ಸ್ ಬಾಯಿ ಚಂದ ಅಂತ ಇದಕ್ಕಪ್ಪ ಅಪ್ಸಕನ ಮುದಿಯ ನನಗೆ ಈ ಕುಸಿಗೆ ರಾಗಿ ತಿನ್ನೆ ಕಿಟ್ಟ ತಲೆ ಮುಡ್ಕೋ ಅಲ್ಲ ಮರಯ್ಯ ಲೋಕಲ್ ಯಾರನ್ನ ರಾಗಿ ತಲೆ ಮುಟ್ಕೊತಾರ ಮೈಸೂರು ಮನೆಗೆ ಆದ್ರೂ ಮುಟ್ಕೋಬಹುದಪ್ಪ ಈ ಮುಸುಡಿಗೆ ಮೇಲ್ಕೋಟೆ ನಾಮ ಟ್ಯಾಕ್ಸಿ ಮೇಗಾಕ ಸಂಕ್ರಾಂತಿ ಹಬ್ಬ ಅನ್ನಗೆ ನಿನ್ನ ಮುಸುಡಿ ಯಾಕೆ ಬೆಚ್ಚು ಮರಿಗೆ ಬೇ ಅಕ್ಕಿ ಓಡ್ಸ ಬಕ್ಕಿಯ ಆ ಬಕ್ಕಿಯೋ ಆ ಬಕ್ಕಿಯೋ ಓಡ್ ಬಕ್ಕಿ ಓಡ್ತಾರೆ ದೇಶದಲ್ಲಿ ಅಲ್ಕ ಸಾವತಾದಿ ಆಳ ಅಕ್ಕಿ ಬಂದಿನ ಬಲ ಮೇ ನೀ ಹಕ್ಕಿ ಓಡ್ಸು ನಾ ಎಮ್ಮೆ ಗುಂದಡಿ ಹುಲ್ ನೋಡ್ತೀನಿ ನೋಡು ಆಲಕ್ಕಿ ಬರಬೇಡ ಆಲಕ್ಕಿ ತಿನ್ಬೇಡ ನನ್ನ ಹೆಂಡತಿ ಬರ್ತಾಳೆ ಗುಂಡಲ್ಲಿ ಹೊಡಿತಾಳೆ ಆ ಬಕ್ಕಿಯೋ ಯಾರು ಕೆಲ್ಸಿನವರು ನಮ್ದವ್ರಿಗೆ ಉಳಿದ ನೀವು ಗುಂಡಿದ್ದೆ ಅಕ್ಕ ನಿಂದಿಯಾ ನೋಡ ಹೆಂಗ್ ಬೆಳೆದವನಿ ನಮ್ಮ ಅಣ್ಣ ಬರ್ತಾವನೆ ಬರ್ಲಿ ಬಿಡು ಒಳ್ಳ ನಿಂತ್ಕೊಂಡ್ಬರ್ತಾವು ಏನಿಲ್ಲ ಮಗ ಏನ್ ಫೈನಲ್ ಕಳ್ಸಿದ್ದೀರಾ ಇದೆಲ್ಲಿಂದ ತಗೊಂಡ್ಬಂದಿದ್ದೀರಾ ಈಸಿ ಪರ್ವತಕರಣ ಲೇಡಿ ಸೆಕ್ರೆಟರಿ ರಾಜಣ್ಣ ಕರ್ಕೊಂಡು ಹೋಗಿದ್ದ ಒಳ್ಳೆ ಇಳುವರಿ ಬಂದದೆ ಅಂತ ಪಚಾರಿಕೆಯಿಂದ ಬಿಟ್ಟಿ ಅಯ್ಯೋ ಗಾಡಿ ಬಂದಾಗ ಕೂತ್ಕೋ ವ್ಯಾಪಾರ ಬಂದಾಗ ಮಾರ್ಕೋ ಬಿಟ್ಟಿ ಕೊಟ್ಟಾಗ ಈಸ್ಕೊಂಡು ನೀನುವೆ ಅದೇ ಇನ್ನೇನು ಕುಡಿಸ್ಕೊಬೋದಲ್ಲ ತಗೊಳ್ಳ ಮುಂಕರಣ ಕುಸ್ಕೊಬಿಡುತ್ತೆ ಒಳಗೊಳಗೊಂದು ನುಣ್ಣಾಗದೆ ಮಗ ಇದೇ ನಿನ್ ಕೊನೆ ಬೆಳೆ ಆಮ್ಯಾಗೆ ನಾನು ಸಾಫ್ ಮಾಡಿಕಂದಲ್ಲ ಅಕ್ಕಲ್ಲ ಕಣ ಮಗ ನನಗೆ ಮಕ್ಕಳು ಮರಿ ಜಾಸ್ತಿ ಅದು ನಾವಣಿಯ ನಿನ್ಗೆ ಮಕ್ಕಳು ಮರಿ ನನ್ನ ಊರಿಗೆ ಗೊತ್ತು ನೋಡಪ್ಪ ನಿಮ್ಮ ಆಸ್ತಿನೂ ನನ್ನ ಆಸ್ತಿ ಮೇಲೆ ನಾನು ರೈತರು ಕೊಡವ ಹಾ ನಿನ್ನ ಮೂಲ ಕೂರಿಸ್ಬಿಟ್ಟು ಅವ್ರು ದುಡ್ದು ನಿಂಗೆ ಇರ್ತವೆ ನುಗ್ಕೊಂಡು ನೋಡೋದು ಹೆಂಗಿಲ್ಲ ಇನ್ನೈಕ ಚಂದಾಗಿ ಇರ್ತವೆ ಒಂದ್ ಮೂಲೆ ಕೂರ್ಸ್ಬಿಟ್ಟು ಒಣಗೆ ತಗೊಂಡು ಇರ್ತವೆ ಹೋಗೋಣ ಯಾರ ಗಂಡಸದ್ದು ಮುಂದಿರಿದ್ರೆ ಕೊಟ್ಟಾಡ್ಸು ಅಲ್ಲ ನಿನ್ ತಗರಿ ಮುಗಿಯೋಣ ಅರ್ಥ ನೋಡಿದ್ರೆ ಕೇಳ ಬಡಾಯಿ ಹೋದ್ರೆ ಕಡಾಯಿ ತುಂಬಾ ಕಡಾಯಿದಲ್ಲಿ ಒಕ್ಕಳ ರಾಗಿಲ್ಲ ಅನ್ನುವಂಗೆ ನಿನ್ ಬಡಾಯ ನೋಡು ಹಿಂಗ್ ಗಂಡು ಮಾತ ಎಷ್ಟು ದಿವಸ ಮನೆ ಕದಿಯೋತೆ ಮಾಡ್ತೀರ ನೀನು ಅಂತ ಕಾಲ ಬಂದಾಗ ಯಾವನ್ನಾದ್ರು ಗೇದಾಗ್ತದೆ ಹಿಂಗ್ ಮುತ್ತೆ ಹಿಂಗಿದ್ರೆ ನಮ್ಮ ಮನೆ ಬಂದು ಮಾಡ್ತದೆ ಸಾಲ ಅನ್ನುವಂಗೆ ಏ ಮಗ ಈ ಆಸ್ತಿ ಆಸೆನ ಬಿಟ್ಬಿಟ್ಟು ಆಸ್ತಿ ಆಸೆ ತಿರುಗಿ ಹೋಗೋಣ ತಿರ್ತಿಗಾಲವಾಗು ತಿರ್ಮಲಗಾಲವಾಗು ಈ ಆಸ್ತಿ ಬಂದಕ್ಕಲ್ಲ ಅದೇ ಅದಪ್ಪ ನಿನ್ನ ಹೆಸರಿಗೆ ಬರಾಕತ್ ಆಗ್ಬಿಟ್ಟಿದ್ದತ್ತು ಗೊತ್ತಿಲ್ವಲ್ಲ ಒಂದು ಎಬ್ಬೆಟ್ಟ ಆವತ್ತು ಒತ್ತುದಿ ಆಗ್ಬಿಟ್ಟು ಡೈರಿ ಸಾಧ್ಯಕರಣ ಆಸ್ತಿಗಲ್ಲ ನೋ ಮಗ ನಾನು ಹಿಂಗಿಗೆ ಇತ್ತಿ ತರಕ್ಕೆ ಅಂತ ಬರ್ಸ್ಕೊಂಡು ನಿನ್ ಕೈಲಿ ಎಬ್ಬೆಟ್ಟ ಒತ್ತಿಸ್ಕೊಂಡಿರೋದು ಒತ್ತಿರೋ ಎಬ್ಬೆಟ್ಟು ಗೊತ್ತಾಗಕ್ಕಿಲ್ಲಕಲ್ಲ ನನ್ಗೆ ಮಕ್ಕಳು ಬರೀ ಇಲ್ಲದೆ ಇರೋ ಕಾರಣ ನಮ್ಮ ಅಣ್ಣನಿಗೆ ಮಕ್ಕಳು ಬರೀ ಇರೋ ಕಾರಣ ನನ್ನ ಆಸ್ತಿನೆಲ್ಲ ನಮ್ಮ ಅಣ್ಣನ ಮಕ್ಕಳಿಗೆ ದಾನವಾಗಿ ಬರ್ಕೊಟ್ಟಿದ್ದೀನಿ ಇನ್ನು ನನ್ಗೆ ನನ್ನ ಹೆಂಡತಿಗೆ ಒಪ್ಪಿಗೆ ಐತೆ ಅಂತ ಬರ್ಕೊಬಂದು ನಿನ್ ಕೈಲಿ ಎಬ್ಬೆಟ್ಟ ಒತ್ತಿಸ್ಕೊಂಡು ನಿನ್ಕಂಡ ಖಾಲಿ ಬಿಡ್ತೀನಿ ನನ್ನ ಸಾಮ್ಯ ಮಾಡ ನಾನು ಅಮ್ಮ ಅನ್ನೋ ಅಭಿಮಾನದಿಂದಲೇ ಹೇಳ್ತಾ ಇದ್ದೀನಿ 6 ತಿಂಗಳಿಗೋ 3 ತಿಂಗಳಿಗೋ ಬಂದು ಮೂಗೋಳಿ ಇಸ್ಕೊಂಡಲ್ಲ ಅಲ್ಲೆಲ್ಲೆಲ್ಲೆಲ್ಲೆ ನಿನ್ನ ಹತ್ರ ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಕೋಡಿ ಚೀಲ ಹಿಡ್ಕೊಂಡು ರಾಗಿ ಭತ್ತ ಇಸ್ಕೊಳಕ್ಕೆ ನನ್ ಗಂಟೆ ನಿನ್ ಕೂಡಲಿದಲ್ಲ ಕಾಲ್ಕಗಳಿಂದ ಕರಿ ಸೀರೆ ಗೊತ್ತಾದೆ ಕಾಯ್ಕದ್ದು ಕರ್ಗಮ್ಮ ಅಂತ ಕಾಯ್ಕದ್ದು ಮುಗೋಡಿಸ್ಕರಂತೆ ಅಯ್ಯೋ ನಾ ಬರದ ಒಂದ್ಬಿಟ್ಟು ತಮ್ಮನ್ನು ಮೋಸ ಮಾಡ್ಬೇಡ ನಿನ್ನ ನಾವೇ ಹೊಡಿಯ ನಿನ್ ಮನೆ ತುಂಬು ಚಂಡನ ಮನೆಯಾಗ ನೀ ಯಾಕ್ಬಿಟ್ಟು ಆಗ ನೀ ಡಗ್ಗಿ ಜೋಡ ಬರ ಇಷ್ಟು ಮಾತಾಡ್ಮೇಲೆ ಈ ಬೆಳೆ ರಕ್ಷಿಸ್ತಿರ್ತಾರ ಅದೇ ಚಿಕ್ಕಳಿರೋದು ಈಗ ನಿಂಗಳು ತೋಡಲೆ ಒಂದು ಟ್ರ್ಯಾಕ್ಟರ್ ಗಡ್ಡ ದ್ಯಾವನ ಮಗನ ಆಸ್ತಿ ಒಳಗೆ ಕಾಲು ಬಿಡಿ ನಾನು ಮಾಡ್ತೀನಿ ಕನ್ನಡ ಗೊತ್ತಿಲ್ಲ ಎಬ್ಬೆಟ್ಟು ಗೊತ್ತಾಗಕ್ಕಿಲ್ಲಕಲ್ಲ ಈ ಆಸ್ತಿ ನಮ್ದು ಇನ್ಮೇಲೆ ಈ ಬೆಳೆ ನಾನು ಕುಯ್ತೀನಿ ಅದೇನ್ ಮಾಡ್ದಂಗೆ ಮಾಡ್ತಾರೆ ಅಣ್ಣೋ ಕಲಿಯಬೇಕಣ್ಣ ನೀನು ಅಕ್ಷರವ ಕಲಿಯಬೇಕಣ್ಣ ನೀನು ಮನಸಾರ ಕಲಿಯಬೇಕಣ್ಣ ನೀನು ಅಕ್ಷರವ ಕಲಿಯಬೇಕಣ್ಣ ನೀನು ಮನಸಾರ ನೀನು
ಸಂತ ಉಂದೂರು ಗುಪ್ಸ ಅಂದಂಗೆ ನಾ ಸಂತ ಬಂತ ಗುಪ್ಸ ಬರ್ತಾ ಇರ್ತಾನೆ. ಹೋಗಪ್ಪ ಹೋಗು. ನಾನು ಎಮ್ಮೆಗೊಂದಿನಿ ಹುಲ್ ನೋಡ್ತೀನಿ ರಾತ್ರಿ ಸಂಗ್ಲದೆ ತಟ್ಟೆ ಹಾಕೋ ಉಣ್ಕೋ. ನೀನು ಹೋದ್ಯಾ ಹೋಗಮ್ಮೆ. ಕಿತ್ತೂರು ಗಂಟ ನಮ್ಮ ಅಪ್ಪನ ಬಳಗ ಕಿತ್ತೂರು ಚೇಟಿ ತ್ಯಾಪ್ ಹಾಕೋದು ಯಾರು ಇಲ್ಲ. ಚಂದಾಗಿದ್ದಾಗ 108 ಜನ ಅದಕ್ಕೆ ಕೇಳೋದೇ ದಿಕ್ಕಿಲ್ಲ ಎಲ್ಲ ಮಾಡ್ಕೊಂಡು ಜನಗಳು ಬಂದಿದ್ದ ತಲೆ ಮೇಲೆ ಬಟ್ಟೆ ಹಾಕಿದ್ದು ಬದುಕಬಾರ್ದು. ನಾ ಬದುಕುದಿಲ್ಲ. ಇಲ್ಲ ನಾ ಸಾಯ್ಬಾರ್ದು. ನಂಗೆ ಅವಮಾನ ಮಾಡೋದು ನಮ್ಮ ಅಣ್ಣನಲ್ಲ, ಈ ನನ್ನ ಮಗನ ಹೆಬ್ಬೆಟ್ಟು. ಹೆಬ್ಬೆಟ್ಟ ಒತ್ತಿ ನನ್ನ ಆಸ್ತಿ ಹಾಳಾಯ್ತು. ನನ್ನ ಆಸ್ತಿ ತೀರಿಸಿ ಹೆಬ್ಬೆಟ್ಟ ಶರೀರದಲ್ಲಿ ಮಡಿಕೊಂಡು ಬದುಕಬಾರ್ದು. ಇದನ್ನು ಸುಳ್ಳ ತಗೊಂಡು ಕಬ್ಬು ಈ ಪಡ್ಸಾಲ ಕೆಳದಾಗ್ತೀನಿ. ಇದನ್ನು ಕೊಡುವುದಿಲ್ಲ. ನೀನು ನುಡಿದಂತೆ ನಡೆದುಕೊಂಡೆ ಮಾನವ, ನೀನು ನುಡಿದಂತೆ ನಡೆದುಕೊಂಡೆ ದಾನವ. ಯಾತಕ್ಕಿಂತ ಕೆಟ್ಟ ಶವ ಕೇಶವ, ನೀನು ನುಡಿದಂತೆ ನಡೆದುಕೊಂಡೆ ಮಾನವ. ಆ ಏನ್ ಮಾಡ್ತಿದ್ದೀರಾ? ಬುದ್ಧಿ ಏನದ ಬುದ್ಧಿ ಸುಮ್ಕೆ ಸುಮ್ಕೆ ಅಂತೀರಾ? ಹೆಬ್ಬೆಟ್ಟು ಹುಡುಗರು ಇದ ಬುದ್ಧಿ ಒಬ್ರು ಜಾಸ್ತಿ ಮಾಡ್ಕೊಂಡ್ಬಿಟ್ಟಲ್ಲ ಸುಳ್ಳ ತಗೊಂಡು ಕುಯ್ಕತ್ತೆ. ಏನು ಹುಡುಗರು ತಗೊಂಡು ಹುಡುಗರು ಕೊಯ್ಯದ? ನಮ್ಮ ಊರ್ ಕಡೆ ಹಂಗೆ ಊರ ಕುಳ್ಳು ಗೋಳಿ ಚಾಕು ಆರೆ ಊರಿ ಕಸಿ ಗರಗಸ್ತಲೆ ಕುಯ್ಯಿ. ತುಂಬಾ ಚಮತ್ಕಾರ ಮಾತಾಡ್ತೀರಾ. ನೋಡಿ ಊರಲ್ಲಿ ಬರ್ತಾ ಎಲ್ಲಾರ ಮನೆಗೆ ಹೋಗ್ತಿದೆ. ಆಗ ನಿಮ್ಮ ಮನೆಗೂ ನಿಮ್ಮ ಪರ್ಮಿಷನ್ ಕೇಳಿದೆ, ಅಂದ್ರೆ ನಿಮ್ಮ ಅನುಮತಿ ಕೇಳಿದೆ, ಬಂದ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ಏನಾಯ್ತು ಅಂತ ಹೇಳಿ, ಹೇಳಿದ್ರೆ ನನ್ನಿಂದ ಏನಾಗುತ್ತೋ ಅದನ್ನ ಸಹಾಯ ಮಾಡ್ತೀನಿ. ಹೇಳೋದು ಬುದ್ಧಿ ಹೇಳಿ. ಉಂಡು ಮನೆಗೆ ಕಣ್ಣಾಕಿ ತುಂಬುದ ಕೆರೆಗೆ ಕಲ್ಲು ಹೊಡೆದ್ರಂತೆ. ಹಂಗೆ ನಮ್ಮ ಅಣ್ಣ ಮರ್ಯಾಡ ಹೀಗೆ ಬುದ್ಧಿ ಗುಣ ರೈತರಿಗೆ ಕೆಡಿಸ್ತಂಗೆ ಮೊಳ ಸಿಟಿ ಕೆಡಿಸ್ತಂಗೆ ಎಬ್ಬೆಟ್ಟು ನನ್ನ ಆಸೆ ತೀರಿಸ್ತು. ನನ್ನ ಆಸೆ ತೀರಿಸಿ ಎಬ್ಬೆಟ್ಟ ಶರೀರದಲ್ಲಿ ಮಡಿಕೊಂಡು ಬದುಕಬಾರ್ದು ಕುಳ್ಳ ತಗದು ಕತ್ತರಿಸಿ ಹಾಕುವಂತ ಹೋಗಿದ್ದಿ ಬುದ್ಧಿ. ಯಾವ ಬಂದಂಗೆ ಮುಂದೆ ಎಬ್ಬೆಟ್ಟ ಉಳಿಸ್ಬಿಟ್ರಿ. ನೋಡಿ ನಿನ್ನವರೇ, ನಿಮ್ಮ ಹೆಬ್ಬೆಟ್ಟು ನೀವು ಕಳ್ಕೊಂಡಿರೋ ಆಸ್ತಿಗೂ ಏನು ಸಂಬಂಧ ಇದೆ? ಇನ್ಯಾವುದ್ರಿಂದ ಬುದ್ಧಿ ನಿಮ್ಮ ಅನಕ್ಷರತೆ ಚಾದಾಗ ಹೇಳ್ತೀರಿ ಬುದ್ಧಿ. ಅಕ್ಷರ ಹೇಳ್ತಿಗೂ ಅಕ್ಷರ ಕತ್ಲಿಗೆ ಸಂಬಂಧ ಸಂಬಂಧ ಇದೆ. ನೋಡಿ ನಿಮ್ಗೆ ಓದೋದಿಕ್ ಬಂದಿದ್ರೆ, ಬರೆಯೋದಿಕ್ ಬಂದಿದ್ರೆ, ನಿಮ್ಮ ಅಣ್ಣ ತಂದಿದ್ದ ಪತ್ರನ ಓದ್ತಿದ್ರಿ, ಅದ್ರಲ್ಲಿ ಏನೈತೆ ಅಂತ ತಿಳ್ಕೊತಿದ್ರಿ. ನಿಮ್ಗೆ ಇಷ್ಟ ಆದ್ರೆ ಸಿಹಿ ಮಾಡ್ತಿದ್ರಿ, ಇಲ್ಲಾಂದ್ರೆ ಬೇಡ ಹೋಗು ಅಂತ ಕಳಿಸ್ತಿದ್ರಿ. ಅದೇ ಅರ್ಥ ಆಗ್ತದೆ ಬುದ್ಧಿ. ನೋಡಿ ನಿಮ್ಗೆ ಓದೋದಿಕ್ ಬಂದಿದ್ರೆ, ಬರೆಯೋದಿಕ್ ಬಂದಿದ್ರೆ, ನಿಮ್ಮ ಅಣ್ಣ ತಂದಿದ್ದ ಪತ್ರನ ಇಟ್ಕೊಂಡು ಓದ್ತಾ ಇದ್ರಿ. ಓದುನಿ ಪಟ ಪಟ ಅಂತ ಓದ್ಬಿಟ್ಟು ದಡ ದಡ ಅಂತ ಒದ್ಬಿಡಿ ನಮ್ಮ ಮಣ್ಣಿಗೆ. ಅವಾಗ ಅದು ಇಷ್ಟ ಆಗಿದ್ರೆ ಸಹಿ ಮಾಡ್ತಿದ್ರಿ, ಹೆಬ್ಬೆಟ್ಟು ಹೋಗ್ತಿರ್ಲಿಲ್ಲ. ಹಂಗಾರೆ ಎಬ್ಬೆಟ್ಟಿಂದು ಏನೇನು ಸಂಬಂಧ ಇಲ್ಲ. ನಾನು ಜಮೀನು ಕಳ್ಸ್ಕೊಂಡಲ್ಲ ಅದು ನಿಮ್ಮ ಅಜ್ಞಾನದಿಂದ. ಹೇಳ
ನಗಿಸಿದ್ದು ಹೋಗಿ. ಇಲ್ಲಿ ಬಿಡಿ. ನೋಡಿ, ನೀವು ದಿನ ಸಂಜೆ ಹೊತ್ತು ಬಂದು ಅಕ್ಷರ ಕಲ್ತ್ಕೊಳ್ಳೋದ್ರಿಂದ ಇದಕ್ಕೆ ಮೋಸ ಹೋಗಲ್ಲ. ಬರ್ತೀನಿ ಬುದ್ಧಿ ನಮ್ಮ ಮಟ್ಟಿ ಭಾಗಕ್ಕೆ ಯಾವತ್ತು ಬಂದು ನನ್ನ ಹೆಬ್ಬೆಟ್ಟು ಉಡಿಸಿ ಅಕ್ಷರ ಜ್ಞಾನ ಕೊಡ್ತೀನಿ, ಓದು ಬರೋದು ಕಂಡುಕೊಡ್ತೀನಿ ಅಂತ ಯಾವ್ದು ವರ ಕೊಟ್ಟಾಗೆ ನೀವು ಮಾತಾಡ್ತಿದ್ದೀನಿ. ನನ್ನ ಬಾಕಿ ನೀನ್ ಬಂದಾಗ ಯಾವ ನೋಡಿ, ಹಂಗೆ ನೀವು ಬರುವಾಗ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡ್ಬಂದ್ಬಿಡಿ, ಸರಿನಾ? ಬುದ್ಧಿ ಬೇಕಾದ್ರೆ ನಾ ಬರ್ತೀನಿ. ಇನ್ನು ಮಗನ ಎದ್ದು ಬರಲ್ಲ ಅಕ್ಷರ ಕಲಿಮಂತ ಕರಗಿದ್ದಿಲ್ಲ. ಈ ಕರಿಗೆ ಹೋದ್ರೆ ಅರೆಯಲ್ಲಿ ಅರ್ಬೇಡಗು, ಮುದಿಲಿ ಮುದ್ಬೇಡಗು, ಈ ನಿಂಗಣ್ಣನ ಬಂದಿದ್ರೆ ಅಕ್ಷರದ ಬೆಳಗು ಅಂತ ಜನ ಆಡ್ತಾರೆ. ಬೇಕಾದ್ರೆ ನಾ ಬರ್ತೀನಿ. ನೋಡಿ ನಿಂಗಣ್ಣರೇ, ನೀವು ಒಬ್ಬರೇ ಅಕ್ಷರ ಕಲಿತ್ರೆ ಸಾಕ ಅನ್ಕೊಂಡು ಅವ್ರು ಕೂಡ ಬೆಳಿಬೇಕಲ್ವಾ? ಫೋನ್ ಮಾಡಿ ಕರೀರಿ, ಬರೋದು ನಾವು ಬಿಟ್ಟಿದ್ದು. ನೀನ್ ಹೇಳಿದ್ರಲ್ಲ ಅಂತ ಒಂದಿನ ಕರಿತೀನಿ. ಬಂದ್ರೆ ಅವ್ರು ಒಳ್ಳೇದು, ಬಂದ್ರೆ ನಿಮ್ಗೆ ಒಳ್ಳೇದು. ಬುದ್ಧಿ ನಮ್ಮ ಮಟ್ಟಿ ಭಾಗ ಮುಗಿದಿರಿ, ನಮ್ಮ ಮಟ್ಟಿಯೋಡು ಮಾಡ್ಕೊಂಡ್ಬಿಟ್ಟಿಲ್ಲ. ನಾನೇ ಹೋಗೋದ ಮಧ್ಯೆ ತಗೋತೀನಿ. ಏನು ಬೇಡಿ. ನೋಡಿ, ನೀವು ಬಂದು ಅಕ್ಷರ ಕಲ್ತ್ಕೊಂಡ್ರೆ ನಿಮ್ಮ ಮನೇಲಿ ಬಾಳ ಊಟ ಶ್ರೇಷ್ಠ. ಬುದ್ಧಿ ನೀವ್ ಯಾವಾಗ ಅಡ್ಡಾಗಿ ಅನೇಕ ತಿರ್ಗಾಡ್ಕೊಂಡ್ ಬಂದಾಗ ಇರ್ಲಿ ಇಲ್ಲ ಹೋಗ್ಲಿ ಬಟ್ಟೆ ಹೊಡಿತಾಳೆ ಕುಡ್ಕೊಂಡ್ ಹೋಗಿ ಮದ್ಗೆಯ ಯಾಕಡೆ ಹಿಂಗಾಗ್ತದೆ ಎದ್ದು ಬಂದ್ರೆ ಅಕ್ಷರ ಕಲ್ತ್ಕರ. ಯಾವ ಅಕ್ಷರ ಕಲಿದ್ರು ಅನ್ನಂತ ಅಡ್ಡಂಬರು ಗಣಸರು ಇದ್ರೆ ಎದ್ದು ಬಂದ್ರೆ ಅಕ್ಷರ ಕಲ್ತ್ಕರಿ. ನೀವ್ ಯಾಕೆ ಹಿಂಗಾಗ್ತರಿ? ಅಕ್ಷರ ಇಲ್ಲ ಬರೀ ಗಣಸುಗೆ 49 ಅಕ್ಷರ ಗಣಸರು ಮಾಡ್ತಾರೆ, ಕಾಲ ಮಾಡಿಸ್ಬಿಟ್ಟಿದಾರ. ಎದ್ದು ಬಂದ್ರೆ ಅಕ್ಷರ ಕಲಿಸು ಬನ್ನಿ. ಗುರುವೇ ಕಲಿಸು, ಸದ್ಗುರುವೇ ಗುರುವೇ ಕಲಿಸು. ಮತದ ನಡುವೆ ನಿಸ್ವಾರ್ಥಿಯ ಗದ ಕಲಿಸು, ಅಂಜಿ ನಡೆಯುವರ ನಡುವೆ ನಾನಾಗಲು ಕಲಿಸು, ಪ್ರಾಣವಾಗಲು ಕಲಿಸು. ಬನ್ನಿ ಕೂತ್ಕೊಳ್ಳಿ. ಆಗಲು ಕಲಿಸು. ಬನ್ನಿ. ಬೇರೆ ಯಾರು ಬರ್ಲಿಲ್ವಾ? ಬರ್ತಾರೆ. ಯಾಕೆ ಬಂದದು? ಮರಿಬಾರ್ದು ಊಟ ಬಂದೇನಿ ಎಲ್ಲ ಬನ್ನಿ ಸರ್. ಆಗ್ಲಿ ಸ್ಕೂಲಂಗೆ ಬಿಸಿ ಊಟ ಕೊಡ್ತಾರೆ ಅಂತ ಗೊತ್ತಿ ಹೆಂಗಿಲ್ಲ ಈ ಕುಡದಲ್ಲಿ ಏನ್ರೆ ಅಕ್ಷರ ಕೈ ಬಂದಿದ್ಯಾ? ಇದು ಖುಷಿ ಕೊಡ್ತಾರೆ ಬೇಕು. ಎಲ್ಲಿಗೆ ಬಂದ್ಯಾ? ಎಲ್ಲಿ ಬಂದ್ಯಾ ಅಂತ ನಿಮ್ಮ ಅಪ್ಪನ ಸಪೋರ್ಟ್ ಅಂತ ಬಂದಿಲ್ಲ. ಬಲ್ಲ ಸಾಬ್ರೆ. ನಿಂಗಣ್ಣರೇ, ಏನ್ ಮಾಡ್ತಿದ್ದೀರಾ? ಬುದ್ಧಿ ನೋಡೋದಿಗಪ್ಪ. ಏಯ್ ಸುಮ್ಕಿರ್ಲ, ನಿಮ್ಗೆ ದೊಡ್ಡ ಕಾಣ್ತಿರ ನಾನು ಮಾತಾಡ್ತೀನಿ. ಸುಮ್ಕಿರ ಸಾಬ್ರೆ. ಬುದ್ಧಿ ನನಗೆ ಸಾಕ್ತಿರೋ ಮಾತು. ನೀವು ಗಂಟು ಮುಟ್ಟ ಕಟ್ಕೊಂಡು ನಿಂತು ಮಾಡೋದು ಇದಾಗೋದಿಲ್ಲ. ಹೋಗಿ ಏನಾಯ್ತು ಅಂತ ನೀವು ಹಿಂಗೆಲ್ಲ ಆಗ್ತಿದ್ರೆ? ಬುದ್ಧಿನ ಸುತ್ತಿ ಬಳಸಿ ಮಾತಾಡೋದಿಲ್ಲ. ಇವನು ಕೀಳು ಜಾತಿಯವರು, ಬೇರೆ ಜಾತಿಯವರು. ನಮ್ಮ ಜೊತೆ ಇವನು ಊರೊಳಗೆ ಓಡಾಡೋದು ಯಾಕೆ? ಬಾವಿ ನೀರು ಸೇದೋದು ಯಾಕೆ? ಹೋಟೆಲ್ ಊಟ ಮಾಡೋದು ಯಾಕೆ? ನಮ್ಮ ಬದುಕಲ್ಲಿ ಬೆಳಕ ಬಂದಿಲ್ಲ ಅಂತಾದ್ರೆ ನೀನು ನನ್ನ ಮಗನ ಈ ಜಗಲಿ ಮ್ಯಾಗ ಕುಣಿಸ್ಕೊಂಡ್ಬಿಟ್ಟು ಅಕ್ಷರವ ಪೋಣಿಸ್ತೀನಿ ಅಂತ ಇದ್ದೀನಿಲ್ಲ, ಅದಂಗೆ ಅಕ್ಷರವ ಪೋಣಿಸ್ರಿ ಯಾಕಿರಲ್ಲ? ಸರಿಗಪ್ಪ. ಬುದ್ಧಿ ಇವನ್ ಜೊತೆ ಕುಂತ್ಕೊಂಡು ಅಕ್ಷರ ಕಲಿದ ನಮ್ಮ ಮಟ್ಟಿಯೊಳಗೆ ನಾನು ಹಿಣಕಿ ಪಣಕಿ ನೋಡುತ್ತೋ ನಾವಳ ಮುಗ್ಬಿಟ್ಟು ನನ್ನ ಮಗನ ಕಟ್ಕೋಬೇಕಾಗ್ತದೆ. ಆಡಿಕೊಳ್ಳಲು ಬ್ಯಾಡಿ ಬಡವನ ಬದುಕ, ಕತ್ತಾಲಿ ಬೆಳದಿಂಗಳೊಳಗ, ಕತ್ತಾಲಿ ಬೆಳದಿಂಗಳೊಳಗ. ನಿಂಗಣ್ಣರೇ, ವಯಸ್ಸಲ್ಲಿ ನೀವು ನನ್ನಿಂದ ದೊಡ್ಡವರು, ಆದ್ರೆ ಹಿಂಗೆ ಹೇಳ್ತೀನಿ ಅಂತ ಅನ್ಕೋಬೇಡಿ. ದಯವಿಟ್ಟು ಅವರು ಕೂಡ ನಿಮ್ಮ ಜೊತೆ ಅಕ್ಷರ ಕಲಿಸುವಂತ ಅವಕಾಶ. ಇದನ್ನ ನಾವು ಹೊಸ್ದಾಗಿ ಮಾಡಿರೋದ ಬುದ್ಧಿ ನಮ್ಮ ತಾತ ಮುತ್ತಾತ ಕಾಲದಿಂದ ಬೆಳ್ಕೊಂಬಂದ್ರು ಗೊತ್ತೀನಿ. ಅಂತ ಜಾತಿ ಅವನು ಇಂಥ ಜಾತಿ ಅವನು ಅಂತ ಜಾತಿ ಅವನು ಅಂತ ಜಾತಿ ಅಂತ ಬಂದಿರೋದು ನಾವು ಹೊಸ್ದಾಗಿ ಮಾಡಿದ್ದವ. ಹೌದು, ಈ ದೊಡ್ಡವರು ಮಾಡಿರೋದು ಜಾತಿ ವ್ಯವಸ್ಥೆನ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ ಅಂತ. ಆದ್ರೆ ನಂತರ ಜಾತಿ ಬೇರೆ ಮಾಡಲಿ ಅಂತ ಅಲ್ಲ. ಏನ ಬೇಟ್ರಿ ಕೇಳ್ತಾರೆ. ಬಿನ ಭೇದವ ಮಾಡಬ್ಯಾಡಿರಿ, ಬಿನ ಭೇದವ ಮಾಡಬ್ಯಾಡಿರಿ.
ಎಲ್ಲಿದ್ದಿಲ್ಲ ನಾವು ಸರಿ ಅಣ್ಣಾರೆ, ನಿಮ್ಮ ಮೈಲಿ ಅಗಿತಿರೋ ರಕ್ತ ಯಾವುದು? ಕೆಂಪು ಕೆಮ್ಮಲು ಮೈ ಕೆಂಪೇ ಇರ್ಬೇಕು. ಸರಿ, ನೀವೇನು ಕುಡಿತಿಲ್ಲ? ನಮ್ದಕ್ಕೆ ಗಾಡಿ ನೀರು ಕುಡಿತಾ ಕೆಮ್ಮಲಾಗಿ ಅವ್ರಿಗೆ ಎಣ್ಣೆ ಹೊಡಿತಾ ಅವ್ರಿಗಿಂತ ಮುಂದಾಗ ನಾವೇ ಕೊಟ್ಬಿಟ್ಟು ಅವ್ರಿಗೆ ಸಿಗ್ತಿಲ್ಲ ಮತ್ತೆ ಅದಪ್ಪ ನೋಡಿ, ನಾನು ಹೇಳೋದನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಒಂದು ವೇಳೆ ನೀವೇ ಕೆಮ್ಮೋರಾಗಿ ಕೆಮ್ಮೋರಲ್ಲಿ ನೀವಾಗಿದ್ರೆ ಏನ್ ಮಾಡ್ತಾ ಇದ್ರಿ? ನಾನು ಕೆಮ್ಮೋರಾಗಿ ಕೆಮ್ಮೋರ ನಿಂಗನಾಗಿದ್ರೆ ಏನ್ ಮಾಡ್ತಿದ್ರು? ಸಾವ್ರೆ ನಿಂತಿದ್ದು ಕ್ಯಾಮರ ಹಾಕ್ತಿದ್ದೀನಿ ಕ್ಯಾಮರುದು ನಿಂತು ಕ್ಯಾಕ್ ಬಿಡಿ ನಿಂತಿಗೆ ಕ್ಯಾ ಮಾಡ್ತಿತ್ತು ಕರಿಸ್ಮಣ್ಣ ಅಂತಕ್ಕೆ ಬಗ್ಗೆ ಅದೇ ಗೊತ್ತು ಕಡೆ ಹೇಳು. ನಿಮ್ಗೆ ಕೆಂಪೋದಾಗಿ ನಿಂತಿಗೆ ಹಾಕಿದ್ರೆ ಕ್ಯಾಮ ನನಗೂ ತಲೆ ಓಡ ಹೋಯ್ತು. ಜನಗಳೇ, ನೀವೇ ಕೆಮ್ಮರ ಹಾಕಿ ಕೆಮ್ಮರನ್ನ ನೀವಾಗಿದ್ರೆ ಏನ್ ಮಾಡ್ತಿದ್ರಿ? ನೋಡಿ, ಇದು ಬಿಡಿಸಲಾಗದ ಸಮಸ್ಯೆ. ದಯವಿಟ್ಟು ಮಾನವೀಯತೆಯ ದೃಷ್ಟಿಯಿಂದ ಕೆಮ್ಮೋರಾಗಿ ನಿಜ ತಗೊಂಡು ಅಕ್ಷರ ತೆಗೆದುಕೊಂಡು ಅವಕಾಶ ಮಾಡಿಕೊಡಿ. ಎಲ್ಲ ಕೇಳಿದೆ ಸಾವ್ರೆ ಬೇಡವರ್ಕಂಗಪ್ಪ ಅಕ್ಷರ ಕಲಿಗೆ ಮಗುದೊಂದು ಬಂದು ಕ್ಯಾಮೋರ್ನ ಮೇಲ್ ಜಾತಿ ಕೀಳ್ ಜಾತಿ ಅಂತ ಹೇಳ್ಬಿಟ್ಟು ಪಾಪ ಮಾಡ್ತೀವಿ ನಾವು ಮಾಡೋ ತಪ್ಪ ನಿಮ್ಮ ಹೊಟ್ಟೆಗೆ ಹಾಕೊಂಡು ಸ್ವಲ್ಪ ಸುಡಿ ಬಲ ಅರೆ ಆಗಲ್ಲ ನಾವು ನೀವು ಬೆಟ್ಟಕ್ಕಲ್ಲ ಅರೆ ಯಾರು ಹೇಳ್ಕೊಂಡಿರೋದು ನಾನು ಕೇಳು. ತಿರುಗೋ ಈ ಭೂಮಿ ಮ್ಯಾಲೆ ಪೊಗರು ಬ್ಯಾಡಯ್ಯ ಈ ಹುಟ್ಟೋದು ನೀನು ನಾನು ನಸ್ವರ ಕೇಳಯ್ಯ ಹುಟ್ಟಿ ನಿಂದಯಾರು ಈ ಚಿನ್ನ ತೊಟ್ಟು ಬರರು ಅದೇ ಆ ಮಗುವೇ. ಇಲ್ಲೇ ಬಿಟ್ಟು ಹೋಗುವರು. ಇವತ್ತು ನಾವು ಕನ್ನಡವನ್ನ ಮಾಡಿಯ ಮೊದಲ 2 ಅಕ್ಷರಗಳನ್ನ ಕಲಿಯೋಣ, ಆಯ್ತಾ? ಅದರಲ್ಲಿ ಮೊದಲು ಆ ಆ ಮಾನವೀಯತೆ ಮರಿಯ ಬ್ಯಾಡಯ್ಯ ಮನುಜ ನೀ ಮನುಜನಿಗ ಭಯ ಕಷ್ಟವನಿಗಯ್ಯ ಇವತ್ತಿಗೆ ಅಷ್ಟು ಸಾಕು. ಮತ್ತೆ ನಾಳೆ ಬನ್ನಿ. ನಾಳೆಯಿಂದ ನೆಕ್ಸ್ಟ್ ಅದರ ಮುಂದಿದ್ದು ಈ ಆಯ್ತು. ಉದೇ ಎಲ್ಲಿ ತಗೊಂಡಿದ್ಯೆ ಸ್ಟೇಟ್ ಕೊಟ್ಟ ಬಟ್ಟಿಗೆ ತುಕ್ಕೆ ಉದೇ ಬಟ್ಟಿಗೆ ತಗೋಗ್ಬಿಟ್ಟು ಹೊಡೆದ ಮುಳುಗಿದಿ ಬುದ್ಧಗಲು ಮುಟ್ಕದು ಉದೇ ಬನ್ನಿ ಬನ್ನಿ. ಮೊದು ನೋಡಿ ಅಣ್ಣ ಇವ್ರ ಮೊದು ನೋಡಿ ಅಕ್ಷರವ ಕಲಿತವ್ರ ಮೊದು ನೋಡಿ ನಾ ಎಲ್ಲಾರ ಹಟ್ಟಿಯಿಂದ ಕಾಲೆತ್ತಿ ಕಡದ ಎಣ್ಣೆಯಿಂದ ಕರ್ಕೊಂಡೋಗ್ಬೇಕು ಅಂತ ಗೊತ್ತಾಯ್ತಿಲ್ಲ ಮಲ್ಲಿಗೆ ಹುಡುಗ ಪಾಲಿಗೆ ಹೋದ್ರೆ 3 ತೋಡು ದೊಡ್ಡ ನೀರು ಹೊಡ್ತೀನಿ ತಿಂದಂತೆ ಹಂಗೆ ಇದಾಗ್ಲ ನಿನ್ ಬಿಟ್ಟು ಯಾವತ್ತಾರ ಇದ್ದಾನ ನಾನು? ಏನ ನಮ್ಮ ಹಟ್ಟಿ ಹುಡು ಹಟ್ಟಿ ಬಾಗಿಲಿಗೆ ಬಂದು ಬಿದ್ದೋಗಿ ಕೊಟ್ಟು ನಮ್ಮ ಏಟಿ ಸ್ಕೂಲ್ ಬೇಡ್ರಿ ಹೇಳಿದ್ರು ಹಿಂಗೆ ದಪ್ಪಕ್ಷರದಲ್ಲಿ ಪ್ರಿಂಟಿಂಗ್ ಆಗೋದು ಒಂದು ಪೇಪರ್ ಹಟ್ಟಿ ಬಾಗಿಲಿಗೆ ಬಂದು ಬಿದ್ದೋಗೋ ಮಾಡವನೇ
ನಾದೆ ನಾಕಿ ಅಡಿಲಿ ಚಿಕ್ಲಿ ಮುರ್ಗುದು ಒತ್ತಕ್ಷರ ಅದೇ ಡೇ ಆದ್ಮೇಲೆ ಕೆತ್ತೋದೆ ಮುನ್ನಡೆ ಅಂತ ಗೊತ್ತ ಕರ್ನಾಟಕ ಮುನ್ನಡೆ ನಾನು ಹೋಗಿ ಟ್ಯಾಕ್ಸ್ ಮಾಡಿ ಮಾಡ್ತೀನಿ ನೋಡು. ನಿಮ್ಗೂ ಬೇಗ ಬಂದಿಲ್ಲ ನಮ್ದುಗೆ ಮನೆದು ಬಾಡಿಗೆ ಎಸ್ಬಿಟ್ಟು ಹೋಯ್ತು. ಓದ್ತಾ ಓದ್ತಾ ಕಾಮ ಪೀಡಿತ ಪ್ರಾದೇಶಿಕ ಪ್ರಾದೇಶಕ್ಕೆ ನಾಯಿಗಳ ನಮ್ಗೆ ಯಾಕಪ್ಪ ನಾಯಿಗಳು ಸುದ್ದಿ ನಾವು ಮನುಷ್ಯರು ಮುಂದೋಗಿ ನೀನ್ ಓದ್ತಾ ಬೇಕೋ ನಿಂಗಪ್ಪ